ಇದು ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಹೇಳ್ತೀನಿ. ಇದು ಮೂಲ ಸತ್ಯ ಏನಂದರೆ ಕಾಲ ದೇಶದ ಬಗ್ಗೆ. ಕಾಲ ಯಾವುದು ನಿಮಗೆ ಗಡಿಯಾರದಲ್ಲಿರೋದು, ಕ್ಯಾಲೆಂಡ್ರಲ್ಲಿರೋದು ಅಲ್ಲ. ಕಾಲ ನಿಮಗೆ ಈ ಘಳಿಗೆ. ದಿಸ್ ಇಸ್ ದಿ ಟೈಮ್ ವಿಚ್ ಡಿಟರ್ಮಿನ್ಸ್ ಕ್ರಿಯೇಟಿವಿಟಿ. ನೀವು ಇಲ್ಲಿರಬೇಕು ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ. ಹಾಗೆ ಸ್ಪೇಸ್ ಏನು, ದೇಶ ಏನು, ಕಾಲ ಎಲ್ಲಿದೆ, ದೇಶ ಅಲ್ಲಿದೆ. ದೇಶ ಇಸ್ ಹಿಯರ್, ಟೈಮ್ ನೌ, ಸ್ಪೇಸ್ ಹಿಯರ್. ಹಿಯರ್ ಆ್ಯಂಡ್ ನೌ ಇಸ್ ದ ಟೈಮ್ ಆ್ಯಂಡ್ ಸ್ಪೇಸ್ ಫಾರ್ ಯು ಟು ಕ್ರಿಯೇಟ್. ಆ ಕ್ರಿಯೇಷನ್ ಇಲ್ಲಿಂದ ಆ ಥರ ಬರುತ್ತೆ. ಇದನ್ನು ತಿಳ್ಕೊಳ್ಳದೆ ಮನುಷ್ಯ ಅವನು ಮನಸ್ಸಿಗೆ ಸಿಕ್ಕಾಕೊಂಡಿದ್ದಾನೆ. ಮನಸ್ಸಿಲ್ಲಿ ಇರಲ್ಲ, ಮನಸ್ಸು ಚಲಿಸ್ತಾ ಇರುತ್ತೆ ಬ್ಯಾಕ್ ಆ್ಯಂಡ್ ಫೋರ್ತ್, ಪಾಸ್ಟ್ ಫ್ಯೂಚರ್. ಆ ಮನಸ್ಸಲ್ಲಿ ನೀವಿದ್ದೀರಾ. ಆ ಮನಸ್ಸನ್ನು ಗ್ರೇಟ್, ದೊಡ್ಡದು, ಪ್ರಪಂಚದಲ್ಲಿ ನಾನೇ ಅಂತ ನಿಮ್ಮ ಯೋಚನೆಯಲ್ಲಿ ನೀವಿದ್ದೀರಾ. ಅದನ್ನು ನೋಡಿ ಆ ಕಾಲ ಪುರುಷ ಪ್ರೆಸೆಂಟ್ ಮೊಮೆಂಟಲ್ಲಿ ಜೀವಂತವಾಗಿರುವ ಶಕ್ತಿ ನಮ್ಮನ್ನು ನೋಡಿ ನಗ್ತಾನಲ್ವಾ. ಹೀ ಈಸ್ ದಿ ಸ್ಪೇಸ್. ಅದಕ್ಕೆ ಅಫರ್ಮೇಷನ್ಸ್ ತಗೊಂಡಾಗ ಇದೇ ಅಂತಾನೆ ಎಕ್ಸಿಸ್ಟೆನ್ಷಿಯಲ್. ಆ್ಯಕ್ಚುಲಿ ಇಟ್ ಈಸ್ ಈ ಮೊಮೆಂಟಲ್ಲಿ ಇದೆ. ಅದು ಇಲ್ಲಿ ಫ್ಯಾಕ್ಟಲ್ಲಿ ಕಾಣ್ತಾ ಇರ್ಬೋದು, ಕಾಣ್ತಾ ಇಲ್ಲದೆ ಇರ್ಬೋದು, ಟ್ರೂತಲ್ಲಿ ಇದೆ. ವೆನ್ ಯು ಟೇಕ್ ಇನ್ ಅಫರ್ಮೇಷನ್, ಐ ಆಮ್ ಮೆಡಿಟೇಟಿಂಗ್ ಇನ್ ದಿ ಮೆಡಿಟೇಷನ್ ಹಾಲ್ ಆಲ್ರೆಡಿ. People may ask, where is the hall? It is not yet created. But for me, it is existing. I am talking to existence. Yes, I am feeling it. That feeling creates things. That means you, in that state, you can pull that whatever ಏನಾಗಬೇಕು ಮೆಡಿಟೇಷನ್ ಹಾಲ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಎಳೆದು I can pour into my thought and feeling to create it.